ನಮ್ಮ ಆಹ್ವಾನವನ್ನು ಮನ್ನಿಸಿ ಕಾರಾಗೃಹದ ಇಂದಿನ ಸಮಾರಂಭಕ್ಕಾಗಿ ಆಗಮಿಸಿರುವ ಶ್ರೀಮತಿ ನಿರ್ಮಲಾದೇವಿಯವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಿಮ್ಮ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ನನ್ನ ಪ್ರೀತಿಯ ಬಾಂಧವರೇ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಅಂದರೆ ಭಾರತದ ಪ್ರಜೆಗಳೆಲ್ಲರೂ ಸ್ವತಂತ್ರರಾದ ದಿನ. ನೀವು ತಿಳ್ಕೋಬಹುದು, ಎಲ್ಲರೂ ಸ್ವತಂತ್ರರಾಗಿದ್ದಾರೆ, ನಾವು ಮಾತ್ರ ಇಲ್ಲಿ ಖೈದಿಗಳಾಗಿ ಬಂಧಿಸಲ್ಪಟ್ಟಿದ್ದೀವಿ ಅಂತ. ನೀವು ಸ್ವತಂತ್ರರಾಗೇ ಇದ್ರಿ, ಆದ್ರೆ ನೀವಾಗಿ ನೀವೇ ಮಾಡಿರೋ ತಪ್ಪಿನಿಂದ ಇವತ್ತು ನೀವಿಲ್ಲಿರೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ನಿಮಗೆ ಸಿಗ್ತಿರೋದು ಶಿಕ್ಷೆ ಅಂತ ತಿಳ್ಕೋಬಾರ್ದು, ಬೋಧನೆ ಅಂತ ತಿಳ್ಕೋಬೇಕು. ಅಂದ್ರೆ ನೀವು ಮಾಡಿರೋ ತಪ್ಪನ್ನ ನೀವೇ ಅರ್ತು ಇನ್ ಮುಂದೆ ಹಾಗೆ ಮಾಡಬಾರ್ದು ಅಂತ. ಒಂದು ವಿಷಯನ ನೀವು ಚೆನ್ನಾಗಿ ತಿಳ್ಕೋಬೇಕು. ನಿರಪರಾಧಿಯನ್ನ ಯಾವ ಪೊಲೀಸ್ನವರೇ ಆಗ್ಲಿ ಅರೆಸ್ಟ್ ಮಾಡಲ್ಲ, ಯಾವ ಲಾಯರೇ ಆಗ್ಲಿ ಶಿಕ್ಷೆ ಕೊಡ್ಸೋಲ್ಲ. ಅವನು ಅಪರಾಧಿ ಆಗಿದ್ರೆ ಮಾತ್ರ ಶಿಕ್ಷೆ ಗುರಿ ಆಗೋದು. ನೀವೆಲ್ಲ ನಿಮ್ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡು ಇನ್ ಮುಂದೆ ಭಾರತದ ಒಳ್ಳೆ ಪ್ರಜೆಗಳಾಗಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ಈ ಸಂದರ್ಭದಲ್ಲಿ ನನ್ನ ಮಗಳು ಸಿಹಿ ಹಂಚ್ತಾ ಇದ್ದಾಳೆ. ದಯವಿಟ್ಟು ಯಾರು ನಿರಾಕರಿಸದೆ ತಗೋಬೇಕು ಅಂತ ಕೇಳ್ಕೊತಿದ್ದೀನಿ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತ ಲಾಯರ್ ಸತೀಶ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ನಿಮ್ಮ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಬರ್ತಾ ಇದ್ದಾರೆ, ಮುಂದಿನ ಬಾಗಿಲು ತೆಗಿತಾರೆ. ಕೀ ರೆಡಿನಾ? ಕೀ ಜೀಪಲ್ಲ ಇದೆ, ಅವರಿಬ್ರು ಅಲ್ಲೇ ಕಾಯ್ತಾ ಇದ್ದಾರೆ. ಸ್ನೇಹಿತರೆ, ಇದುವರೆಗೂ ಶ್ರೀಮತಿ ನಿರ್ಮಲಾ ದೇವಿಯವರು ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ. ನಾನು ಹೇಳಬೇಕಾದಿಷ್ಟೇ, ನೀವು ಶಿಕ್ಷೆ ಮುಗಿಸಿ ಹೊರಗಡೆ ಬಂದ ನಂತರ ನಿಮ್ಮಲ್ಲಿ ಯಾರಿಗೇ ಆಗಿ ಯಾವುದೇ ರೀತಿ ಸಹಾಯ ಬೇಕಾದರೂ ಯಾವುದೇ ಸಮಯದಲ್ಲೂ ನನ್ನ ಹತ್ರ ಬರಬಹುದು. ನಾನು ಸಹಾಯ ಮಾಡಕ್ಕೆ ಸಿದ್ಧವಾಗಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಾನ್ಯ ಮಂತ್ರಿಗಳು ಬಂದು ನಿಮ್ಮನ್ನು ಕುರಿತು 4 ಮಾತುಗಳನ್ನ ಆಡ್ತಾರೆ. ಅಲ್ಲಿವರೆಗೂ ನೀವೆಲ್ಲ ಸಾವಧಾನವಾಗಿ ಕೂತ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ತಾತ, ನೀ ಎಲ್ಲಾರ್ಗೂ ಹಂಚು, ನಾ ಮಿನಿಸ್ಟರ್ ಅಂಕಲ್ಗೆ ಸ್ವೀಟ್ ಕೊಟ್ಬಿಟ್ಟು ಬರ್ತೀನಿ. ಓಪನ್ ದ ಮೈನ್ ಡೋರ್. ಎಸ್ ಸರ್. ಮಿಸ್ಟರ್ ರಾಜ, ನಮ್ಮ ಮಗು ಪ್ರಾಣ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅನ್ಯಾಯ ಅಕ್ರಮ ಮಾಡಿದವ್ರನ್ನ ಕಾನೂನು ಕೈಗೊಪ್ಸೋದು ಹೇಗೆ ನಿಮ್ ಕರ್ತವ್ಯನೋ ಹಾಗೆ ಕೈಲಾಗ್ದಿರೋರ್ಗೆ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ಮನುಷ್ಯನಾದ ನನ್ನ ಕರ್ತವ್ಯ. ಅಂಕಲ್, ಅಮ್ಮ, ಅಮ್ಮ. ರಾಜ, ರಾಜ, ವಿಶ್ವನ ಏನು? ಏನಾಯ್ತು? ಏನಾಯ್ತು ಹೇಳೋ. ಪೊಲೀಸ್ ಕಡೆ ಕೇಸು ತುಂಬಾ ಸ್ಟ್ರಾಂಗ್ ಆಗಿದೆಯಮ್ಮ. ಸಾಕ್ಷಿಗಳೆಲ್ಲ ನಮ್ಮ ವಿರುದ್ಧವಾಗೇ ಇದೆ. ನಮ್ಮ ಲಾಯರ್ಗೆ ಎಷ್ಟೇ ಪ್ರಯತ್ನ ಪಟ್ರು ಏನು ಪ್ರಯೋಜನ ಆಗ್ತಾ ಇಲ್ಲಮ್ಮ. ರಾಜನಿಗೆ ಏನ್ ಶಿಕ್ಷೆ ಆಗ್ಬಹುದು? ಅದನ್ನ ನನ್ನ ಬಾಯಿಂದ ಯಾಕಮ್ಮ ಹೇಳಿ. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಯಾವತ್ತು ಕಾಯೋಳೆ, ಐ ಡೋಂಟ್ ಲೀವ್ ಮೈ ಮದರ್ ಇಂಡಿಯಾ.
ಮದರ್ ಇಂಡಿಯಾ ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂತ ನಂಬಿರೋ ಸನ್ ಇಂಡಿಯಾ ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ನೀಡುವೆ ನೀ ಕಂಡೆಯ ದುಡ್ಡಿಲ್ದೆ ಕ್ಲಾತಿಲ್ದೆ ನಿಂತಿದ್ದೆ ನಾನು ಫುಟ್ಪಾತಲ್ಲೊಂದು ದಿನ ಕಣ್ಣಿದ್ದು ನೋಡೋದೆ ಹೋದರು ಫುಡ್ಡು ಕ್ಲಾತಿದ್ದ ಎಷ್ಟೋ ಜನ ಕೊಡುಗೈ ದೇವರನ್ನು ನಾ ಕಾಣೆ ಕಾಣೆ ನನಗೆ ನೀನೆ ದೈವವೇ ನಿನ್ನಾಡೆ ಕೈ ತುತ್ತು ಕೊಟ್ಟು ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ. ಆರೋಪಿ ರಾಜ ಪಿಂಟೋ ಎಂಬ ವ್ಯಕ್ತಿಯನ್ನ ತನ್ನ ಹಳೆಯ ಸೇಡು ತೀರಿಸಿಕೊಳ್ಳಲು ಅಮಾನುಷವಾಗಿ ಕೊಲೆ ಮಾಡಿದ್ದಾನೆ ಎಂದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿದೆ. ಆದ್ದರಿಂದ ಆರೋಪಿ ರಾಜ ಅಪರಾಧಿ ಎಂಬ ತೀರ್ಮಾನಕ್ಕೆ ಬಂದು ಅಪರಾಧಿಗೆ ಕಾನೂನು ಪ್ರಕಾರ ಕೊಡಬೇಕಾದ ಶಿಕ್ಷೆ ಕಾನೂನು ಪ್ರಕಾರ ರಾಜನ್ ಕೊಡ್ಬೇಕಾದ ಶಿಕ್ಷೆ ಅಲ್ಲ. ಯುವರ್ ಆನರ್, ಮಿಸ್ಟರ್ ಸೀತಾರಾಮ್, ವಾಟ್ಸ್ ಆಲ್ ದಿಸ್? ಬೀಯಿಂಗ್ ಎ ರೆಪ್ಯೂಟೆಡ್ ಲಾಯರ್, ಡೋಂಟ್ ಯು ನೋ ದಿ ಪ್ರೊಸೀಜರ್ಸ್? ನೀವು ಹೇಳಬೇಕಾದ ವಿಷಯನ ಸರಿಯಾದ ಪ್ರೊಸೀಜರ್ ಮೂಲಕ ಹೇಳಿ. ಸಾರಿ ಫಾರ್ ಇಂಟರಪ್ಟಿಂಗ್ ದಿ ಕೋರ್ಟ್. ಯುವರ್ ಆನರ್, ಆರೋಪಿ ರಾಜ ಪಿಂಟೋ ಅನ್ನೋ ವ್ಯಕ್ತಿನ ನಡುರಸ್ತೆಯಲ್ಲಿ ಕೊಲೆ ಮಾಡೋದು ನಿಜವಾದರೂ ರಾಜ ನಿರಪರಾಧಿ ಅಂತ ಖಚಿತವಾಗಿ ನನಗೆ ಗೊತ್ತಾಗಿರೋದ್ರಿಂದ ಅದನ್ನ ನಿರೂಪಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಎಸ್ ಪ್ರೊಸೀಡ್. ಥ್ಯಾಂಕ್ ಯು ವೆರಿ ಮಚ್ ಯುವರ್ ಆನರ್. ಈ ಕೇಸ್ಗೆ ಸಂಬಂಧಪಟ್ಟ ಮೊದಲನೇ ಸಾಕ್ಷಿ ಮಿಸಸ್ ನಿರ್ಮಲಾದೇವಿ. ಮಿಸಸ್ ನಿರ್ಮಲಾದೇವಿ, ನಿಮ್ ಪ್ರೊಫೆಷನ್? ಐ ಆಮ್ ಎ ಸಸ್ಪೆಂಡೆಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ನೀವು ತಾನೇ ರಾಜನ್ನ ಕೊಲೆ ಅಪರಾಧದಲ್ಲಿ ಅರೆಸ್ಟ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದು? ಹೌದು. ಯು ಮೇ ಗೋ. ಯುವರ್ ಆನರ್, ಆಕ್ಚುಲಿ ರಾಜ ಕೊಲೆ ಮಾಡಿದ್ದು ಪೊಲೀಸ್ಗೆ ಬೇಕಾಗಿದ್ದ ಅಪರಾಧಿನ. ಕೊಲೆಯಾದ ಪಿಂಟೋ 5 ವರ್ಷಗಳ ಹಿಂದೆ ಸಿಕಂದರ್ ಅನ್ನೋ ಆತನಿಗೆ ಕೋರ್ಟ್ ಮರಣದಂಡನೆ ವಿಧಿಸಿತ್ತು. ಅಪರಾಧಿನ ಪೊಲೀಸ್ನವರು ಕರ್ಕೊಂಡು ಹೋಗ್ತಾ ಇದ್ದಾಗ ಸಿಕಂದರನ ಅಪರಾಧದ ಬಗ್ಗೆ, ಆತ ನಾಪತ್ತೆಯಾದ ಬಗ್ಗೆ ಫೋಟೋ ಸಮೇತ ಪ್ರಕಟವಾಗಿದ್ದ ಅಂದಿನ ದಿನಪತ್ರಿಕೆಗಳಲ್ಲಿ ಇದು ಒಂದು. ಈ ಕೇಸಿನ 2ನೇ ಸಾಕ್ಷಿ ಡಾಕ್ಟರ್ ಪಿ ಸಿ ರಾವ್, ಸ್ಪೆಷಲಿಸ್ಟ್ ಇನ್ ಪ್ಲಾಸ್ಟಿಕ್ ಸರ್ಜರಿ. ಮಿಸ್ಟರ್ ಸಿಕಂದರ್, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇಲ್ಲೇನಾದ್ರು ನೋಡಿದ್ಯಾ? शाबाश शाबाश, कमाल कर दिया डॉक्टर, कमाल कर दिया. ಚಿಕ್ಕ ವಯಸ್ಸಿನಲ್ಲಿ ಆಕ್ಸಿಡೆಂಟ್ ಆಗಿ ಮುಖ ವಿಕಾರವಾಗಿತ್ತು. ಅವತ್ತು ನಾನು ಲಾರಿ ಕ್ಲೀನರ್ ಆಗಿದ್ದೆ. ಪೈಸಾ ಇರಲಿಲ್ಲ ಇದನ್ನ ಗುಣಪಡಿಸೋದಕ್ಕೆ. ಆದ್ರೆ ಇವತ್ತು ಬೇಕಾದಷ್ಟಿದೆ. ಎಷ್ಟು ಬೇಕು? 10 लाख, 20 लाख, 25 लाख, ಎಷ್ಟು ಬೇಕು? ಬ್ಲಾಂಕ್ ಚೆಕ್ ಮೇಲೆ ಸೈನ್ ಮಾಡಿದೀನಿ. ಬರ್ಕೋ ಡಾಕ್ಟರ್, ಕಮಾನ್. ನೋ ನೋ ನೋ, ಆಪರೇಷನ್ ಕೊಡ್ಬೇಕಾದ ಹಣ ಆಲ್ರೆಡಿ ಕೊಟ್ಟಾಯ್ತು. ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಗುಡ್ ಲಕ್. ಬರ್ತೀನಿ. सिकंदर मर गया. अब पिंटो, आई एम पिंटो.
ಅವನಿಂಥ ದೇಶದ್ರೋಹಿ ಅಂತ ನನಗೆ ಗೊತ್ತಿರಲಿಲ್ಲ. ಡಾಕ್ಟರ್ ನಾನು, ನನ್ನ ಹತ್ರ ಬರೋ ಕಸ್ಟಮರ್ಗಳ ಹಿನ್ನೆಲೆ ಗೊತ್ತಾಗದೇ ಇರೋದ್ರಿಂದ ಸರ್ಜರಿಗೆ ಮುಂಚೆ ಮತ್ತು ಆನಂತರದ ಫೋಟೋವನ್ನು ಸಂಗ್ರಹಿಸಿರ್ತೀನಿ. ಆಸ್ ಎ ಸ್ಪೆಷಲಿಸ್ಟ್ ಇನ್ ಪ್ಲಾಸ್ಟಿಕ್ ಸರ್ಜರಿ ನಾನು ವ್ಯಕ್ತಿಗಳ ಮುಖವನ್ನು ಬೇಕಾದ ಹಾಗೆ ಬದಲಾಯಿಸಬಲ್ಲೆ, ಆದರೆ ಬೆರಳುಗಳ ಗುರುತುಗಳನ್ನು ಬದಲಾಯಿಸೋದು ಅಸಾಧ್ಯ. ಆದ್ರಿಂದ ಬೆರಳುಗಳ ಗುರುತುಗಳನ್ನು ಸಂಗ್ರಹಿಸಿರ್ತೀನಿ. ಡಾಕ್ಟರ್ ರಾವ್, ಯು ಮೇ ಗೋ. ಥ್ಯಾಂಕ್ ಯು ಸರ್. ಯುವರ್ ಆನರ್, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ ಸಿಕಂದರ್ ಪಿಂಟೋ ಅಂತ ಹೆಸರು ಬದಲಾಯಿಸಿಕೊಂಡು ದೊಡ್ಡ ಸ್ಮಗ್ಲರ್ ಆದ. ಹನಿಮೂನ್ ಕ್ಲಬ್ ಮಾಲೀಕನಾದ. ಪಿಂಟೋ ಅಲಿಯಾ ಸಿಕಂದರ್ ಗಲ್ಲು ಶಿಕ್ಷೆಗೆ ಗುರಿಯಾದವನು. ಅಂಥ ಅಪರಾಧಿನ ಕೊಂದ ರಾಜ ಕಾನೂನಿನ ಪ್ರಕಾರ ಖಂಡಿತವಾಗಿ ಅಪರಾಧಿ ಅಲ್ಲ. ದಟ್ಸ್ ಆಲ್ ಯುವರ್ ಆನರ್. ಆರೋಪಿ ರಾಜ ನಿರ್ದೋಷಿಯನ್ನು ನಿರ್ಧರಿಸಿ ಅವರನ್ನು ಬಿಡುಗಡೆ ಮಾಡುತ್ತಿದ್ದೇವೆ. ಸರ್ಕಾರ ಸಿಕಂದರ್ ಬಗ್ಗೆ ಘೋಷಿಸಿದ್ದ ಬಹುಮಾನವನ್ನು ರಾಜಾರವರಿಗೆ ಕೊಡಬೇಕೆಂದು ಸರ್ಕಾರಕ್ಕೆ ಆದೇಶ ನೀಡಲಾಗಿದೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನೀವು ಮಾಡಿದ ಉಪಕಾರಕ್ಕೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೆ ತಿಳಿತಿಲ್ಲ. ನಿಮ್ ಋಣನ ಹ್ಯಾಕ್ ತೀರಿಸ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಇಟ್ಸ್ ಆಲ್ ರೈಟ್. ಅಮ್ಮ, ಬಾಪ ಬಾರೋ, ಬೇಗ ಬಾರೋ. ನನ್ಗೆ ಗೊತ್ತಿತ್ತು ಕಾಣೋ, ನಿನ್ಗೇನು ಆಗಲ್ಲ, ನೀನ್ ಖಂಡಿತ ಬರ್ತೀಯ ಅಂತ. ಅಯ್ಯೋ, ಎಷ್ಟೊಂದು ಬಡವಾಗಿ ಹೋಗ್ಬಿಟ್ಟಿದ್ಯಪ್ಪ. ಆ ಪಾಪಿಗಳು ನಿನ್ಗೆ ಊಟ ಹಾಕಿದ್ರೋ ಇಲ್ವೋ, ನಿನ್ ನೋಡ್ದೆ ನಾನು ಇಷ್ಟು ದಿವಸ ಎಷ್ಟು ಸಂಕಟ ಪಟ್ಟೆ ಆ ದೇವ್ರಿಗೆ ಗೊತ್ತು. ಕೂತ್ಕೊಳ್ಳಪ್ಪ. ಅಮ್ಮ, ನೋಡು, ಮಾತಾಡ್ಬೇಡ, ಮಾತಾಡ್ದೆ ಕಾಲ್ ಮುರಿದು ಹಾಕ್ಬಿಡ್ತೀನಿ. ಕೂತ್ಕೋ, ಹೊಟ್ಟೆ ತುಂಬಾ ಊಟ ಮಾಡು, ಸ್ವಲ್ಪ ಹೊತ್ತು ಮಲಗ್ಕೋ, ಆಮೇಲೆ ಎದ್ದು ಮಾತಾಡುವಂತೆ. ನನ್ನ ಕೈಯಿಂದ ಒಂದ್ಸಲ ಕೋಳ ಹಾಕಿಸ್ಕೊಂಡ್ರೆ ಶಿಕ್ಷೆ ಅನುಭವಿಸೋವರೆಗೂ ಯಾರು ಬಂದ್ರು ತೆಗಿಯೋಕ್ಕಾಗಲ್ಲ. ಆ ದೇವ್ರೇ ಬಂದ್ರು, ಯಾಕೆ ನಾನೇ ಮನ್ಸು ಮಾಡಿದ್ರು ಆಗಲ್ಲ. ಮೇಡಮ್, ನಾನು ರಾಜ ಬಂದಿರೋದು. ಏನಾಗ್ಬೇಕಾಗಿತ್ತು? ಗಲ್ಲಿಗೆ ಏರ್ಬೇಕಾದ ಒಬ್ಬ ರೌಡಿನ ಯಾಕೆ ಕುಳಿಸಿದ್ರಿ? ನಾನು ಕೇಳ್ತಾ ಇದ್ದೀನಿ, ನನ್ನ ಯಾಕೆ ಬಿಡುಗಡೆ ಮಾಡಿಸಿದ್ರಿ? ನನ್ನ ಮಗುನ ನೀನ್ ಯಾಕೆ ಕಾಪಾಡ್ದೆ? ಆ ಋಣ ತೀರ್ಸಕ್ಕ ನನ್ನ ಕೈಲಿ ಬೇಡಿ ಹಾಕ್ಸ್ಕೊಂಡವನ ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳ್ದ ನೀವು, ನಿಮ್ಮ ಮಗಳನ್ನ ನಾನು ಕಾಪಾಡ್ದೆ ಅನ್ನೋ ಸ್ವಾರ್ಥಕ್ಕಾಗಿ ನನ್ನ ಮೇಲೆ ಕೃತಜ್ಞತೆ ತೋರಿಸಿ ನನ್ನನ್ನು ಬಿಡುಗಡೆ ಮಾಡಿಸಿದ್ರಾ? ನೋ, ನೀನ್ ಅಪರಾಧಿ ಅಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ. ಅಷ್ಟೇನಾ? ಅಷ್ಟೇ. ನೀನ್ ಹೋಗ್ಬೋದು. ಅಂಕಲ್, ಅಂಕಲ್, ಯಾಕಮ್ಮ ಹೇಳ್ತಿದ್ಯಾ? ಅಂಕಲ್, ನಮ್ ಡ್ಯಾಡಿನ ಕಳ್ರು ಎತ್ಕೊಂಡು ಹೋಗ್ಬಿಟ್ರು. ಏನು? ಡ್ಯಾಡಿನ ಕಂಡ್ರೆ ಎತ್ಕೊಂಡು ಹೋದ್ರ? ಗಾಡ್ ಪ್ರಾಮಿಸ್ ಅಂಕಲ್, ಅಮ್ಮ ಯಾವಾಗ್ಲೂ ಅಳ್ತಾನೆ ಇರ್ತಾಳೆ. ದಿನ ನಾನ್ ದೇವ್ರನ್ನ ಬೇಡ್ಕೊತೀನಿ, ನನ್ ಡ್ಯಾಡಿ ಬೇಕು ಅಂತ. ದೇವ್ರು ನನ್ ಮಾತೆ ಕೇಳಲ್ಲ. ನೀವಾದ್ರೂ ಕರ್ಕೊಂಡ್ ಬರ್ತೀರಾ ಅಂಕಲ್? ಪ್ಲೀಸ್ ಅಂಕಲ್, ನನ್ ಡ್ಯಾಡಿ ಬೇಕು, ನನ್ ಡ್ಯಾಡಿ ಬೇಕು, ನನ್ ಡ್ಯಾಡಿ ಬೇಕು ಅಂಕಲ್. ಪ್ಲೀಸ್ ಅಂಕಲ್, ಕರ್ಕೊಂಡ್ ಬನ್ನಿ ಅಂಕಲ್. ಮೇಡಮ್, ಮಗು ಹೇಳ್ತಿರೋದು ನಿಜಾನಾ? ಏನಮ್ಮ ನಡೀತು? ನಿಮ್ ಗಂಡ ಎಲ್ಲಿ? ಎಲ್ಲಿ ನಿಮ್ ಗಂಡ? ಯಾಕೆ? ಏನ್ ನಡೀತು? ಎಲ್ಲಿ ನಿಮ್ ಗಂಡ? ನಿಮ್ ಗಂಡ ಎಲ್ಲಿ ಮೇಡಮ್? ಹೇಳಿ ಪ್ಲೀಸ್.